ಅಬೌಟ್ ಮೋಷನ್ ಬಗ್ಗೆ ಇಲ್ಲಿ ನಾವು ಮಾತಾಡೋಣ. ಮೊದಲನೇದಾಗಿ ಡೆಫಿನೇಷನ್. ಅದಕ್ಕೋಸ್ಕರ ಒಂದು ಎಕ್ಸಾಂಪಲ್ ತೊಗೊಂಡು ಮಾತಾಡಬೇಕಾಗುತ್ತೆ. ಅಂತ ಹೇಳಿದ್ರೆ ನಮ್ಮ ಹತ್ರ ಒಂದು ಮರ ಇದೆ ಅಂತ ತಿಳ್ಕೊಳ್ಳಿ. ನಿಮ್ಮ ಮನೆ ಹತ್ರ ಒಂದು ಮರ ಇದೆ. 11:20 ಯಾರೋ ಒಬ್ಬ ವ್ಯಕ್ತಿ ನೋಡ್ತೀರಾ ನೀವು. ಯಾರೊಬ್ಬರು ಅಲ್ಲಿ ನಿಂತಿರ್ತಾರೆ. 11:21 ನೋಡ್ತೀರಾ, ಆ ವ್ಯಕ್ತಿ ಮರದ ಕಡೆ ಹೋಗಿರ್ತಾರೆ. ಸೊ ಇಲ್ಲಿ ನಮಗೆ ಮೋಷನ್ ನೋಡೋದಕ್ಕೆ ಸಿಗುತ್ತೆ. ಮೋಷನ್ ಅಂತ ಹೇಳಿದ್ರೇನು? ಚೇಂಜ್ ಇನ್ ಪೊಸಿಷನ್. ಇಲ್ಲಿರೋರು ಅಲ್ಲಿ ಹೋದ್ರು ವಿತ್ ರೆಸ್ಪೆಕ್ಟ್ ಟು ದ ಸರೌಂಡಿಂಗ್ ಅಂತ ಹೇಳಿದ್ರೆ ನಮ್ಮ ಮರ ಸರೌಂಡಿಂಗ್. ಇವಾಗ ಸೊ ಮರದಿಂದ ದೂರ ಇರೋರು ಹತ್ತಿರ ಹೋದ್ರು, ಅದು ಕೆಳಗೆ ಹೋದ್ರು. ಸೊ ಚೇಂಜ್ ಇನ್ ಪೊಸಿಷನ್ ಆಯ್ತಲ್ವಾ, ವಿತ್ ರೆಸ್ಪೆಕ್ಟ್ ಟು ದ ಸರೌಂಡಿಂಗ್. ಇದು ನಿಮ್ಮ ಮೋಷನ್, ಅಷ್ಟೇ, ಇನ್ನೇನಿಲ್ಲ. 11:21 ಒಂದು 12 ಗಂಟೆವರೆಗೂ ಪೇಪರ್ ಕಡೆ ಅಲ್ಲ, ಮರದ ಕೆಳಗಡೆನೆ ಪೇಪರ್ ಓದ್ಕೊಂಡು ಕೂತಿದ್ರು. ಇದನ್ನು ನಾವು ರೆಸ್ಟ್ ಅಂತ ಹೇಳ್ತೀವಿ. ಫಿಸಿಕ್ಸಲ್ಲಿ ರೆಸ್ಟ್ ಅಂತ ಹೇಳಿದ್ರೇನು? ಆನ್ ಆಬ್ಜೆಕ್ಟ್ ಇಸ್ ಸೆಟ್ ಟು ಬಿ ಅಟ್ ರೆಸ್ಟ್ ಇಫ್ ಇಟ್ ಡಸ್ ನಾಟ್ ಚೇಂಜ್ ಇಟ್ಸ್ ಪೊಸಿಷನ್. ಅವ್ರು ಎಲ್ಲಿದ್ದಾರೋ ಅಲ್ಲೇ ಇದ್ದಾರೆ ಅಲ್ವಾ, ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಸರೌಂಡಿಂಗ್. ಮರದ ಕೆಳಗಡೆನೇ ಇದ್ದಾರೆ, ವಿತ್ ದ ಪ್ಯಾಸೇಜ್ ಆಫ್ ಟೈಮ್. 11 ಗಂಟೆಯಿಂದ 12 ಗಂಟೆವರೆಗೆ ಅಲ್ಲೇ ಕೂತಿದ್ದಾರೆ. ಸೊ ದ ಪರ್ಸನ್ ಈಸ್ ಸೆಟ್ ಟು ಬಿ ಅಟ್ ರೆಸ್ಟ್. ಸರಿನಾ? ಸೊ ಇಲ್ಲಿ ನಾವು ಮೋಷನ್ ನೋಡೋಕೆ ಸಿಕ್ತು. ಇದು ರೆಸ್ಟು. ಅವ್ರು ನಿದ್ದೆ ಹೊಡಿತಾ ಇಲ್ಲ, ಕೂತಿದ್ದಾರೆ, ಆದರೂ ಇದನ್ನು ರೆಸ್ಟ್ ಅಂತ ಹೇಳಿ ಫಿಸಿಕ್ಸಲ್ಲಿ ಕರೀತಾರೆ. ಮತ್ತು ಇಲ್ಲೊಂದು ಪುಟ್ಟ ಪ್ರಶ್ನೆ ಕೊಡ್ತೀನಿ, ಉತ್ತರ ಇವಾಗ ಕೊಡಲ್ಲ. ವಾಟ್ ಇಫ್ ದ ಎಂಟೈರ್ ಸರೌಂಡಿಂಗ್ ಆ್ಯಂಡ್ ಯು ಮೂವ್? ಇಲ್ಲಿ ಏನಂತ ಹೇಳಿದೆ, ಒಂದು ಸರೌಂಡಿಂಗ್ ಇತ್ತು, ಒಂದು ಮರ ಇತ್ತು, ಮರದ ಕೆಳಗಡೆ ಬಂದು ಯಾರೊಬ್ರು ಕೂತ್ಕೊಂಡ್ರು ಅಂತ ಹೇಳಿ. ಸೊ ಇಲ್ಲಿ ಮೋಷನ್ ನೋಡಿದ್ರೆ ಒಂದಷ್ಟೊತ್ತು ಬಿಟ್ಟು ಅಲ್ಲೇ ಇದ್ರು, ರೆಸ್ಟ್ ಆಯ್ತು ಇದು. ಇವಾಗ ಒಬ್ಬ ಪುಟ್ಟ ಹುಡುಗ ಚೇರ್ ಮೇಲೆ ಕೂತಿದ್ದಾನೆ. ಈ ಚೇರು ಇಟ್ಸ್ ಆನ್ ಅರ್ತ್ ಅಲ್ವಾ, ಒಂದು ಬಿಲ್ಡಿಂಗಲ್ಲಿದೆ, ಬಿಲ್ಡಿಂಗು ಅರ್ತ್ ಮೇಲಿದೆ. ಅರ್ತ್ ಈಸ್ ಮೂವಿಂಗ್. ಇವಾಗ ಏನಾಯ್ತು, ಯು ಹ್ಯಾವ್ ಅ ಕಿಡ್ ಆನ್ ಅರ್ತ್, ಸರಿನಾ? ಅರ್ತ್ ಇಟ್ ಸೆಲ್ಫ್ ಈಸ್ ಮೂವಿಂಗ್. ಈ ಏಲಿಯನ್ನು ಈ ಮಗುನ ಅಬ್ಸರ್ವ್ ಮಾಡ್ತಾ ಇದೆ. ಈ ಏಲಿಯನ್ನು ಈ ಮಗುನ ನೋಡ್ತಾ ಇದೆ. ಈ ಪ್ರಶ್ನೆ ಏನಂತ ಹೇಳಿದ್ರೆ, ಈ ಮಗು ಮೋಷನಲ್ಲಿ ಇದೆಯಾ, ರೆಸ್ಟಲ್ಲಿ ಇದೆಯಾ? ಒಳ್ಳೆ ಪ್ರಶ್ನೆ ಅಲ್ವಾ? ಮಗು ಒಂದು ಚೇರ್ ಮೇಲೆ ಕೂತಿದೆ, ಚೇರು ಅರ್ತ್ ಮೇಲಿದೆ, ಅರ್ಥನೇ ಮೂವ್ ಆಗ್ತಾ ಇದೆ. ಒಂದು ಏಲಿಯನ್ನು ಈ ಮಗುನ ನೋಡ್ತಾ ಇದೆ. ಸೊ ಇವಾಗ ಪ್ರಶ್ನೆ ನಿಮ್ಗೆ ಏನಂತ ಹೇಳಿದ್ರೆ, ಈ ಮಗು ಮೂವ್ ಆಗ್ತಾ ಇದೆಯಾ, ರೆಸ್ಟಲ್ಲಿ ಇದೆಯಾ ಅಂತ ಹೇಳಿ. ಇದ್ರ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಟೀಚರು ಫ್ರೆಂಡ್ ಜೊತೆ ಡಿಸ್ಕಸ್ ಮಾಡಿ. ಉತ್ತರ ಏನಿದೆಯೋ ಇನ್ನೊಂದೆರಡು ವಿಡಿಯೋ, 2-3 ವಿಡಿಯೋ ಆದಮೇಲೆ ಗೊತ್ತಾಗುತ್ತೆ. ಒರಿಜಿನ್ ಬಗ್ಗೆ ತಿಳ್ಕೊಬೇಕು. ಮೋಷನ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ನಾವು ಒರಿಜಿನ್ ಬಗ್ಗೆ ತಿಳ್ಕೊಂಡಿರಬೇಕು. ಒರಿಜಿನ್ ಅಂತ ಹೇಳಿದ್ರೆ ಏನು? ಟು ಡಿಸ್ಕ್ರೈಬ್ ಆರ್ ಡಿಸ್ಕಸ್ ಅ ಟಾಕ್ ಅಬೌಟ್ ಪೊಸಿಷನ್ ಆಫ್ ಎನ್ ಆಬ್ಜೆಕ್ಟ್ ವಿ ನೀಡ್ ಟು ಸ್ಪೆಸಿಫೈ ಅ ರೆಫರೆನ್ಸ್ ಪಾಯಿಂಟ್ ಕಾಲ್ಡ್ ಎಸ್ ಒರಿಜಿನ್. ಇಲ್ಲಿ ನೋಡಿ, ಇಲ್ಲಿ ನಾವು ಮರದ ಬಗ್ಗೆ ಮಾತಾಡಿದ್ರೆ, ಮರದ ಬಗ್ಗೆ ಶುರು ಮಾಡಿಕೊಂಡು ನಾನು ಈ ವ್ಯಕ್ತಿ ಬಗ್ಗೆ ಮಾತಾಡಿದ್ದು. ಸೊ ಇಲ್ಲಿ ಒರಿಜಿನ್ನು ಈ ಮರ ಆಗುತ್ತೆ. ದ ಐಡಿಯಾ ಆಫ್ ಒರಿಜಿನ್ ನೀವು ಎಲ್ಲ ಕಡೆ ನೋಡ್ತೀರಾ. ಎಕ್ಸಾಂಪಲ್, ಈ ಬಿಲ್ಡರು ಈ ಮನೆನ ಮಾರಬೇಕು ಅಂತ ಹೇಳಿದ್ರೆ ಹೇಗೆ ಮಾಡ್ತಾರೆ ಅದನ್ನು? ನಿಯರ್ ಬಿಗ್ ಟರ್ಟಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಒಂದು ಯಾವುದೋ ಏರ್ಪೋರ್ಟ್ ಇದೆಯಂತೆ, ಅದು ಹತ್ತಿರ ಇದೆಯಂತೆ ಈ ಮನೆ. ಒಂದಷ್ಟು ದೂರದ ರೇಡಿಯಸಲ್ಲಿ, ಇಲ್ಲೋ ಅಲ್ಲೋ ಒಂದು 20 ನಿಮಿಷ ದೂರದಲ್ಲಿ. ನಿಯರ್ ಅಂತ ಹೇಳಿದ್ರೆ ಒಂದು 20ರಿಂದ ಅರ್ಧ ಗಂಟೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ಅರ್ಧ ಗಂಟೆ ಹೆಚ್ಚೇ ಆಯಿತು. 20 ನಿಮಿಷದ ದೂರದಲ್ಲಿ, ಏರ್ಪೋರ್ಟ್ ಗೇಟಿಂದ 20 ನಿಮಿಷ ದೂರ ಹೋಯಿತು ಅಂತ ಹೇಳಿದ್ರೆ ಈ ಮನೆ ಸಿಗುತ್ತೆ ಅಂತ ಹೇಳಿ ಅಡ್ವರ್ಟೈಸ್ ಮಾಡ್ತಾರೆ. ಇಲ್ಲಿ ಒರಿಜಿನ್ ನಿಮ್ಮ ಏರ್ಪೋರ್ಟ್ ಅಲ್ವಾ? ಯಾಕಂತ ಹೇಳಿದ್ರೆ ಏರ್ಪೋರ್ಟ್ ಎಲ್ಲಿದೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನಿಮ್ಗೆ ಮತ್ತೊಬ್ರಿಗೆ ಏನು ಗೊತ್ತಿದೆಯೋ ಅದನ್ನು ರೆಫರೆನ್ಸ್ ಆಗಿ ತೊಗೊಂಡು ಮಾತಾಡಿದಾಗ, ಪೊಸಿಷನ್ ಮಾತಾಡಿದಾಗ ಅರ್ಥ ಆಗುತ್ತೆ. ಇಲ್ಲಾಂದರೆ ನೀವು ಸುಮ್ಮನೆ ಅಲ್ಲಿ ಬಾರೋ ಅಂತ ಹೇಳಿದ್ರೆ ಯಾರಿಗೂ ಅರ್ಥ ಆಗುತ್ತೆ? ಯಾರಿಗೂ ಅರ್ಥ ಆಗಲ್ವಲ್ಲ.
ಸೊ ಒರಿಜಿನ್ ಬೇಕೇ ಬೇಕು ಮಾತಾಡೋದಕ್ಕೆ. ಪೊಸಿಷನ್ನು ಇಲ್ಲ ಅಂತ ಹೇಳಿದ್ರೆ ಮೋಷನ್ ಮಾತಾಡೋದಕ್ಕೆ ನಿಮ್ಮ ಒರಿಜಿನ್ ಒಂದು ರೆಫರೆನ್ಸ್ ಪಾಯಿಂಟ್ ಬೇಕೇ ಬೇಕು ಅಲ್ವಾ. ವಿತೌಟ್ ಅ ರೆಫರೆನ್ಸ್ ಪಾಯಿಂಟ್ ನೀವು ಮೋಷನ್ ಬಗ್ಗೆ ಆಗಲಿ ಪೊಸಿಷನ್ ಬಗ್ಗೆ ಆಗಲಿ ಮಾತಾಡೋದಕ್ಕಾಗಲ್ಲ. ಹಾಂ, ಡೆಫಿನೇಷನ್ ಆಫ್ ಮೋಷನ್ ರೆಸ್ಟ್ ಬರ್ಕೊಳ್ಳಿ. ಈ ಎಕ್ಸಾಂಪಲ್ ಕೂಡ ಬರ್ಕೊಳ್ಳಿ. ಈ ಪ್ರಶ್ನೆ ಆಮೇಲೆ ಮಾತಾಡೋಣ. ಮತ್ತು ಐಡಿಯಾ ಅಬೌಟ್ ಒರಿಜಿನ್ ಕೂಡ ಬರ್ಕೊಳ್ಳಿ.